ಹಾಯ್, ನಮಸ್ತೆ. ಎಲ್ಲರಿಗೂ ಡಾಕ್ಟರ್ ರಜನಿ ರಸಶಾಲೆಗೆ ಸ್ವಾಗತ. ಈ ದಿನ ನಾನು ಒಂದು ಹಲಿಮ್ ಸೀಡ್ಸ್, ಅಳಿವೆ ಬೀಜ ಅಂತ ಕರೆಯಲ್ಪಡುವಂಥ ಈ ಒಂದು ಬೀಜದ ಕುರಿತು ಒಂದು ರೆಸಿಪಿನ ಹೇಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಹಲಿಮ್ ಸೀಡ್ಸ್ ಅನ್ನೋದು ನಮ್ಮ ದೇಹಕ್ಕೆ ಪ್ರೋಟೀನ್, ಕಬ್ಬಿನಾಂಶ, ವಿಟಮಿನ್, ಒಮೆಗಾ 3 ಇದೆಲ್ಲವನ್ನು ಒದಗಿಸುತ್ತದೆ. ಹಾಗೆ ಬೆಲ್ಲ, ಈ ಬೆಲ್ಲದಲ್ಲಿ ನಾವು ಹಳೆಯ ಬೆಲ್ಲನ ಉಪಯೋಗಿಸೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಫ್ರೆಶ್ ಬೆಲ್ಲ ಇರುತ್ತಲ್ಲ, ಅಂದರೆ ರೀಸೆಂಟಾಗಿ ತಯಾರು ಮಾಡಿರ್ತಾರಲ್ಲ, ಆ ಬೆಲ್ಲದಿಂದ ನಮಗೆ ಕಫ ಮತ್ತು ಅಜೀರ್ಣ ಈ ಥರದ ಸಮಸ್ಯೆಗಳು ಹೆಚ್ಚಾಗುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮತ್ತು ಹಾಲು, ಈ ಹಾಲಿನಿಂದ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಮತ್ತು ನಮ್ಮ ದೇಹಕ್ಕೆ ಇದು ತುಂಬಾ ತಂಪು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಅಳಿವೆ ಬೀಜ, ಬೆಲ್ಲ ಹಾಗೂ ಹಾಲು, ಈ 3 ಪದಾರ್ಥಗಳ ಮಿಶ್ರಣದಿಂದ ನಾವು ಇವತ್ತು ಒಂದು ರೆಸಿಪಿನ ನಿಮಗೆ ಹೇಳ್ಕೊಡೋಕೆ ಬಂದಿದ್ದೇವೆ. ಇದರಿಂದ ನಮಗೆ ಏನು ಉಪಯೋಗ ಇದೆ ಅಂದರೆ, ಇದು ತುಂಬಾ ಹೆಲ್ತ್ ಇಶ್ಯೂಗಳಿಗೆಲ್ಲ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದು ನಮ್ಮ ದೇಹಕ್ಕೆ ಇಮ್ಯುನಿಟಿನ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಜೀರ್ಣ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಇದರಿಂದ ನಾವು ನಿವಾರಣೆ ಮಾಡ್ಕೋಬೋದು. ಈ ಹಲಿಮ್ ಸೀಡ್ಸಲ್ಲಿ ನಮಗೆ ತುಂಬಾ ಹೆಚ್ಚಾಗಿ ಪ್ರೋಟೀನ್, ವಿಟಮಿನ್, ನ್ಯೂಟ್ರಿಯೆಂಟ್ ಕಂಟೆಂಟ್ಸು ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಈ ಒಂದು 3 ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಈ ರೆಸಿಪಿನ ಯಾವ ಥರ ಮಾಡೋದು ಮತ್ತು ಏನು ಉಪಯೋಗ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಬೆಲ್ಲ, ಹಲಿಮ್ ಸೀಡ್ಸ್ ಹಾಗೆ ಹಾಲು, ಇದು 3ನ ತಗೊಂಡು, ಹಲಿಮ್ ಸೀಡ್ಸ್ನ ನಾವು ಫುಲ್ ರಾತ್ರಿ ಇಡೀ ನೆನೆ ಹಾಕಿಡಬೇಕು. ಅದು ನೆನೆಯುತ್ತೆ ರಾತ್ರಿ ಎಲ್ಲ. ಅದಾದಮೇಲೆ ಒಂದು ಬಟ್ಲಿಗೆ ಹಾಲು ಹಾಕಿ ಅದನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡಬೇಕು. ಅದು ಕುದಿಯುವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಅದು ಬೆಲ್ಲ ಹಾಕಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ನೆನೆಸಿಟ್ಟಿರುವಂತಹ ಒಂದು ಹಲಿಮ್ ಸೀಡ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಲಿಮ್ ಸೀಡ್ಸ್ನ ಹಾಕಿ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟು ಬಿಟ್ಟು ಅದಾದಮೇಲೆ ನಾವು ಅದನ್ನು ಸೇವಿಸ್ಬೋದು. ಹಲಿಮ್ ಸೀಡ್ಸ್ ಈ ಒಂದು ರೆಸಿಪಿಯಿಂದ ನಮಗೆ ಏನು ಲಾಭ ಇದೆ ಅಂತ ಈಗ ತಿಳ್ಕೊಳ್ಳೋಣ. ಇದು ಕೂದಲಿನ ಬೆಳವಣಿಗೆ ಹಾಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು, ಕೆಲವೊಂದು ಚರ್ಮ ರೋಗದ ಸಮಸ್ಯೆಗಳಿಗೆ ಹಾಗೆ ಬಾಣಂತಿಯರ ಬೆನ್ನು ನೋವಿಗೆ ಇದು ತುಂಬಾ ಉಪಯುಕ್ತವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಈ ಒಂದು ರೆಸಿಪಿಯಿಂದ ಉಪಯೋಗ ಆಗಿದೆಯಾ ಇಲ್ವಾ ಅಂತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.